ನಾಗರಿಕರಿಗೆ ನಮಸ್ಕಾರ. ನಾನು ಮಂಜುಳಾ ಮಾತಾಡ್ತಾ ಇದ್ದೀನಿ. ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಹಾಗೂ ಕಾರ್ಯಾಚರಣೆ ಇಂಡಿಯಾ ಅಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಈಗ ಈ ದಿನ ವಿಶೇಷ ಏನಂದರೆ, ಒಂಟಿಕೊಪ್ಪಲು ಮಾರಮ್ಮನ ಹಬ್ಬದ ಪ್ರಯುಕ್ತ ಚಲನಚಿತ್ರ ನಟರಾದ ಜಯಪ್ರಕಾಶ್ ಹಾಗೂ BJP ಮುಖಂಡರು ಹಾಗೂ ಒಂಟಿಕೊಪ್ಪಲ್ ಗ್ರಾಮದ ಮುಖಂಡರು ಪ್ರತಿ ವರ್ಷ ಅವ್ರ ತಂದೆ ತಾಯಿ ಅಣ್ಣನ ನೆನಪಿಗೋಸ್ಕರ ಒಂದು ಕಬಡ್ಡಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಪ್ರತಿ ವರ್ಷ. ಆದರೆ ಈಗ ಒಂದು 3 ವರ್ಷದಿಂದ ಮಹಿಳೆಯರಿಗೋಸ್ಕರ ಆ ಗ್ರಾಮದ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡ್ತಾಯಿದ್ರು. ಪ್ರತಿ ವರ್ಷ ಏನಾಗಿತ್ತು ಅಂದರೆ ಒಂಟಿಕೊಪ್ಪಲು ಗ್ರಾಮಸ್ಥರಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಈಗ ಇಡೀ ಮೈಸೂರಿಗೆ ನಾಗರಿಕರಿಗೆ ಕರೆ ಮಾಡಿದ್ದಾರೆ. ಈ ರಂಗೋಲಿ ಸ್ಪರ್ಧೆಗೆ ಎಲ್ಲ ಮಹಿಳೆಯರು ಬಂದು ಸದುಪಯೋಗ ಪಡಿಸ್ಕೋಬೇಕು. ನಾಳೆ 5ನೇ ತಾರೀಕಿಂದ ನೋಂದಣಿ ಕಾರ್ಯಕ್ರಮ ನಡೀತಾ ಇದೆ. ಶನಿವಾರ ಸಂಜೆ 7 ಗಂಟೆಗೆ ನೋಂದಾವಣೆ ಕಾರ್ಯಕ್ರಮ ಕ್ಲೋಸ್ ಆಗುತ್ತೆ. ಭಾನುವಾರ ಬೆಳಿಗ್ಗೆ 7:15 ಅವು ನೋಂದಾವಣೆ ಯಾರು ಮಾಡ್ಕೊಂಡಿದ್ದೀರಿ ಅವರೆಲ್ಲ ರಂಗೋಲಿ ಬಿಡುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿ. ಪ್ರತಿ ಸಲ ಬರಬೇಕಾದ್ರೆ ರಂಗೋಲಿಗೆ ಸಂಬಂಧಪಟ್ಟಂಥ ಏನು ಐಟಮ್ ಇದೆ ಅದನ್ನೆಲ್ಲ ತಾವೇ ತರಬೇಕಾದ್ದು. ಅದನ್ನು ನೀವೇ ತಂದು ಎಲ್ಲರೂ ಚೆನ್ನಾಗಿ ರಂಗೋಲಿ ಬಿಟ್ಟು ಆ ರಂಗೋಲಿನ ಯಶಸ್ವಿಯಾಗಿ ನಡೆಸಿ ಎಲ್ಲರೂ ಆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದು ವಿಜೇತರಾಗಿ ಆ ಬಹುಮಾನನ ಪಡಿಬೇಕು ಅನ್ನೋದೇ ಜಯಪ್ರಕಾಶ್ ಅವರ ಆಸೆ. ಆದ್ದರಿಂದ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಜಯಪ್ರಕಾಶ್ ಅವರು ನೀಡುವಂಥ ಉಡುಗೊರೆಯನ್ನು ಬಹುಮಾನನ ಸ್ವೀಕರಿಸಬೇಕು ಅನ್ನೋದೇ ಅವರ ಆಸೆ. ನಮಸ್ಕಾರ ಮೇಡಮ್.